ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ನೀಡಲ್ ವರ್ಕ್. ನಾನಿವತ್ತು ಇಲ್ಲಿ ತೋರಿಸ್ತಾ ಇರೋಂಥ ಫ್ಲವರ್ ಡಿಸೈನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಡಿಸೈನ್ ಮಾಡೋದಕ್ಕೆ ನಾನು ಸ್ಮಾಲ್ ರಿಂಗ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 6 ಎಳೆ ದಾರನ ನಾನು ಸುತ್ತಿ ರೆಡಿ ಇಟ್ಕೊಂಡಿದ್ದೆ. ಆ ದಾರನ ನಾನು ರಿಂಗ್ ಒಳಗಿಂದ ನಾನು 2 ಸಲ ಗಂಟು ಹಾಕ್ಕೊತಾ ಇದ್ದೀನಿ. ಎರಡು ಸಲ ನಾಟ್ ಮಾಡಿ ನಾನು ರಿಂಗ್ ಒಳಗಿಂದ ದಾರನ ತಂದು 1 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ 1 2 ಇದರಲ್ಲಿ ನಾನು ಲಾಕ್ನೂ ಲೆಕ್ಕ ತಗೊತಾ ಇದ್ದೀನಿ. ಟೋಟಲ್ 3 ಚೈನ. ಅದಾದಮೇಲೆ ನಾನು ಸೂಜಿ ಮೇಲೆ 2 ಸಲ ದಾರ ತೆಗೆದು ರಿಂಗ್ ಒಳಗಿಂದ ನಾನು ಟ್ರಿಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಸೊ 3 ಚೈನು 1 ಸಲ ಆಗಿದೆ ಮತ್ತು ಟ್ರಿಬಲ್ ಕ್ರೋಶ ಒಂದು ಟ್ರಿಪಲ್ ಕ್ರೋಶ. ಎರಡು ಟ್ರಿಪಲ್ ಕ್ರೋಶ. ಮೂರು ಟ್ರಿಪಲ್ ಕ್ರೋಶ. 4 ಟ್ರಿಪಲ್ ಕ್ರೋಶ. 4 ಟ್ರಿಪಲ್ ಕ್ರೋಶ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ನಾನು ರಿಂಗಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡಿ 1 ಪೆಟಲ್ ಆಗುತ್ತೆ. 3 ಚೈನು 4 ಟ್ರಿಪಲ್ ಕ್ರೋಶ ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. 1 2 3 ಚೈನು ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಟ್ರಿಪಲ್ ಕ್ರೋಶನ ಮಾಡ್ಕೊಬೇಕು. ಇದೇ ರೀತಿ ನಾನು ಫುಲ್ ರಿಂಗು 5 ಪೆಟಲ್ ಬರೋ ಥರ ನಾನು ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಫಸ್ಟು 3 ಚೈನು ಮತ್ತು ಟ್ರಿಪಲ್ ಕ್ರೋಶ 4 ಮತ್ತು 3 ಚೈನ್ ಹಾಕ್ಕೊಂಡು ರಿಂಗಿಗೆ ಲಾಕ್ ಮಾಡಿ ಇದೇ ರೀತಿ ಟೋಟಲ್ 5 ಪೆಟಲ್ ಆಗೋ ಥರ ಮಾಡ್ಕೊಬೇಕು. ನಾನು ದಾರಾನ ಕಟ್ ಮಾಡಿಕೊಂಡು ನೋಡಿ ಈ ಥರ 5 ಪೆಟಲ್ ಬರಬೇಕು. ನೀವು ಇದಕ್ಕಿಂತ ದೊಡ್ಡ ಸೈಜ್ ರಿಂಗ್ ತೊಗೊಂಡ್ರೆ ನಿಮಗೆ 6 ಪೆಟಲ್ ಬರುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ನೆಕ್ಸ್ಟು ನಾನು ಡಿಸೈನ್ ಮಾಡೋದಕ್ಕೆ ಕಾಂಟ್ರಾಸ್ಟ್ ಕಲರ್ ತೊಗೊಂಡು ನಾನು ಎಲ್ಲಿ ಗಂಟು ಹಾಕಿ ಲಾಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೆ ಅದೇ ಜಾಗದಲ್ಲಿ ನಾನು ರಿಂಗಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಕ್ರೋಶಗೆ ಮಾಡ್ತಾ ಇಲ್ಲ, ರಿಂಗಿಗೆ ನಾನು ಲಾಕ್ ಮಾಡ್ತಾ ಇರೋದು. ಪೆಟಲ್ ಎಲ್ಲಿ ಹಿಂಡ್ ಆಗುತ್ತೆ ನೋಡಿ ಆ ಜಾಗದಲ್ಲಿ ಡೈರೆಕ್ಟ್ ರಿಂಗ್ ಒಳಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇದು ಲಾಕ್ ಮಾಡಿ ಎಕ್ಸ್ಟ್ರಾಸ್ ದಾರ ಏನಿದೆ ಅದು ಬ್ಯಾಕ್ ಸೈಡಿಗೆ ಹೋಗಬೇಕು. ನಾನು ಸೀದಾ ಇಟ್ಕೊಂಡು ಈ ಡಿಸೈನ್ ಮಾಡ್ತಾ ಇರೋದು. ನಾನು ಎಲ್ಲಿ ಲಾಕ್ ಮಾಡಿದ ಅದೇ ಜಾಗದಲ್ಲಿ ಸೂಜಿಯಿಂದ ದಾರ ತಂದು 1 ಸಲ ಲಾಕ್ ಮಾಡ್ತಾ ಇದ್ದೀನಿ ಟೈಟಾಗೆ. ಇದರಲ್ಲಿ 1 2 ನಾನು 2 ಚೈನ್ ತೆಗೆದು ನಾನು ಏನು 3 ಚೈನ್ ಹಾಕಿ ಟ್ರಿಪಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ದೆ ಆ 3 ಚೈನಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಮತ್ತೆ 1 2 3 ಚೈನ್ ತಗೊಂಡು ನಾನು 4 ಎಂಡ್ ಟ್ರಿಪಲ್ ಕ್ರೋಶ ಮಾಡಿದ್ದೆ. ನಾನು ಆ ಜಾಗದಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ 4 ಟ್ರಿಪಲ್ ಕ್ರೋಶ ಎಲ್ಲಿ ಎಂಡ್ ಆಗುತ್ತೆ ಆ ಜಾಗದಲ್ಲಿ. ಮತ್ತು ನಾನು 1 2 ಚೈನ್ನ ನಾನು ಡೈರೆಕ್ಟಾಗಿ ರಿಂಗಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ರಿಂಗಿಗೆ ಲಾಕ್ ಮಾಡ್ತಾ ಇರೋದು, ನಾನು ಕ್ರೋಶಗೆ ಲಾಕ್ ಮಾಡ್ತಾ ಇಲ್ಲ ನೋಡಿ.
ಸ್ಟಾರ್ಟಿಂಗು 2 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಎಲ್ಲಿದೆ ಅಲ್ಲಿ 3 ಚೈನ್ ಎಲ್ಲಿ ಹಾಕ್ಕೊಂಡಿದ್ದೆ ಆ ಜಾಗದಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಅದ್ರ ಮೇಲ್ಗಡೆ 3 ಚೈನ್ ಹಾಕ್ಕೊಂಡು ಈ ಕಡೆ ಲಾಸ್ಟಲ್ಲಿ 3 ಚೈನ್ ಏನು 2 ಚೈನ್ ಹಾಕಿ 2 ಚೈನ್ ಹಾಕಿದ್ದೆ ಆ ಜಾಗದಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೇಮ್ ಇದೇ ರೀತಿ ನಾನು 5 ಪೆಟಲ್ಲು ಇದೆಲ್ಲ ಎಲ್ಲ ಪೆಟಲ್ಗೂ ನಾನು ಚೈನ್ ಹಾಕಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಇದನ್ನು ಔಟ್ಲೈನ್ ಅಂತನಾದರೂ ಹೇಳ್ಬೋದು. ನೋಡಿ ತ್ರಿಬಲ್ ಕ್ರೋಶ 4ನೇದು ಇದೆಲ್ಲ ಆ ಜಾಗದಲ್ಲಿ ನಾನು ಲಾಕ್ ಮಾಡ್ತಾ ಇರೋದು. ಮತ್ತು 2 ಚೈನ್ ತೊಗೊಂಡು ನಾನು ರಿಂಗ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಫುಲ್ 5 ಪೆಟಲ್ಗೂ ನೀವು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ನಾನು ನೋಡಿ ಅಂದರೆ ಲಾಸ್ಟ್ನೇ ಪೆಟಲಲ್ಲಿ ಮಾಡ್ಕೊತಾ ಇದ್ದೀನಿ. ಲಾಸ್ಟು ಎಂಡಿಂಗ್ನ ನಾನು ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ದೆ ಆ ಜಾಗದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಎಂಡಿಂಗ್ನ ನಾನು ಏನು ರಿಂಗಿಗೆ ಲಾಕ್ ಮಾಡ್ತಾಯಿಲ್ಲ. ಸ್ಟಾರ್ಟಿಂಗು ನಾನು ಲಾಕ್ ಮಾಡಿ 2 ಚೈನ್ ಮಾಡ್ಕೊಂಡಿದ್ದೆ ನೋಡಿ ಆ ಜಾಗದಕ್ಕೆ ನಾನು ಲಾಕ್ ಮಾಡ್ತಾ ಇರೋದು ಈ ಡಿಸೈನ್ನ. ಅದಾದಮೇಲೆ ನಾನು ದಾರ ಕಟ್ ಮಾಡಿ ನೋಡಿ ನಿಮಗೆ ಫೈನಲಾಗಿ ಈ ಥರ ಲುಕ್ ಬರುತ್ತೆ. ಡಿಸೈನ್ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಮೈಸೂರು ಸಿಲ್ಕು KCC ಸ್ಯಾರಿಗೆ ಈ ಡಿಸೈನ್ ಮಾಡ್ತಾ ಇರೋದು. ಸೊ ಈ ಡಿಸೈನು ಲೈಟ್ ವೆಯ್ಟ್ ಆಗಿದೆ ಮತ್ತು ಡಿಫ್ರೆಂಟಾಗಿಯೂ ಕೂಡ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಡಿಸೈನ್ನ. ನೋಡಿ ನಾನು ಇದು ಪಿಂಕು ಪೆಟಲ್ ಮಾಡಿ ಔಟ್ಲೈನು ಬ್ಲೂ ಕೊಟ್ಟಿದ್ದೀನಿ 1 ಫ್ಲವರು. ಇನ್ನು 1 ಫ್ಲವರು ಬ್ಲೂ ಪೆಟಲ್ ಮಾಡಿ ನಾನು ಪಿಂಕು ಔಟ್ಲೈನ್ ಕೊಟ್ಟಿದ್ದೀನಿ. ಸೊ ಒಂದೇ ಥರ ಆದರೆ ಚೆನ್ನಾಗಿ ಬರಲ್ಲ ಅಂತ ಹೀಗೆ ಆಪೋಸಿಟಾಗಿ ಮಾಡಿದ್ದೀನಿ. ಓಕೆ, ಸ್ಯಾರಿಗೆ ನೀವು ಹೆಂಗಿದ್ರು ಅಟ್ಯಾಚ್ ಮಾಡೋದು ಬರುತ್ತೆ. ನಾನು ಅಟ್ಯಾಚ್ ಮಾಡೋದೇನು ಹೇಳ್ತಾ ಇಲ್ಲ. ಸೊ ನೋಡಿ ನಾನು ಅಟ್ಯಾಚ್ ಮಾಡಾದಮೇಲೆ ಫೈನಲ್ ಲುಕ್ಕು ಈ ಥರ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿಗೆ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗೆ ಬಂದಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.